ಏನು ಯೋಚನೆ ಮಾಡ್ತಿದ್ದೀರಾ? ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸುಶೀಲಾ. ಒಬ್ಬ ತಂದೆಯಾಗಿ ಅಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ನಿಮ್ಮ ಜವಾಬ್ದಾರಿ ಎಲ್ಲ ನನಗೆ ಹೊಸದಾಗಿ ಕಾಣಿಸ್ತಾ ಇದೆ ರೀ. ಗೀತಾ ಅವಳ ಬದುಕನ್ನು ಅವಳು ನೋಡ್ಕೊಂಡಿದ್ದಾಳೆ. ಈಗ ನಾವೇನು ಮಾಡೋ ಹಾಗಿಲ್ಲ. ಅಲ್ಲೇ ನೀನು ಇಡುತ್ತಾ ಇರೋದು. ಇಷ್ಟು ಕೂಡ ಸಂಸಾರ ಶುರು ಮಾಡಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಹೇಳು? ಗೊತ್ತಿಲ್ಲ. ನನ್ನ ಒಳಗಡೆ ಒಂದು ಸಣ್ಣ ಆತಂಕ ಇದೆ ಕಣೆ. ಅದು ನನ್ನನ್ನು ಕಾಡ್ತಾ ಇದೆ. ಏನು, ಬೀಗರ ಮನೆಯವರು ಇಲ್ಲಿ ತನಕ ನಿಮ್ಮನ್ನ ಯಾವುದಕ್ಕೂ ಕರೆದಿಲ್ಲ ಅಂತನಾ? ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ದೊಡ್ಡವರು ಕರಿಬೇಕು ಅಂತನೂ ಇಲ್ಲ, ನಾವೇ ಹೋಗಿ ಬಂದಾಯ್ತು. ಆದ್ರೆ ಅಂದ್ರೆ ಗೀತಾ ತಾನಾಗಿ ಆ ಮನೆಗೆ ಸೊಸೆ ಆದವಳು. ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ತಮ್ಮ ಮಗನ್ಗೆ ಶ್ರೀಮಂತ ಮನೆಯಿಂದ ಹೆಣ್ದವ್ರ ಆಸೆ ಇತ್ತು. ಗ್ಯಾಪಲ್ ಗೀತಾ ಬಂದ್ಬಿಟ್ಲು ಅಂತ ಅವ್ರಿಗೊಂದು ಸಣ್ಣ ಬೇಸರ ಇರ್ಬೋದು ಏನೋ. ಹಾಗೆಲ್ಲ ಏನಿರಲ್ಲ ರೀ. ಹಾಗೇನಾದ್ರೂ ಇದ್ದಿದ್ರೆ ಅವತ್ತೇ ಏನೋ ಒಂದು ನೆಪ ಹೇಳಿ ಗೀತನ ಮನೆಗೆ ಕಳಿಸ್ತಿದ್ರು. ಇಷ್ಟಕ್ಕೂ ನಾವು ಹೇಳೋದನ್ನ ಕೇಳಬೇಕು ಅನ್ನೋ ಪರಿಸ್ಥಿತಿ ಅವ್ರಿಗೆ ನಿಲ್ವಲ್ಲ. ಆದ್ರೂ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಯಾವುದೋ ಇಕ್ಕಟ್ಟಿಗೆ ಸಿಕ್ಕಿ ಒಪ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಕಣೆ. ಹಾಗಂತೀರಾ? ಅನ್ಕೋತಾ ಇದೀನಿ ಕಣೆ. ಆ ಇಕ್ಕಟ್ಟನ್ನ ಸಮತಟ್ಟು ಮಾಡದೆ ಹೋದ್ರೆ ನಾಳೆ ಗೀತೆಗೆ ಆ ಮನೆಯಿಂದ ಗೆಟ್ಔಟ್ ಅನ್ನೋ ಸಮಯ ಬರ್ಬೋದಲ್ಲ. ಇಲ್ಲ ರೀ, ಹಾಗೆಲ್ಲ ಏನೂ ಇರಲ್ಲ. ಅನ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಆಗೋಲ್ಲ ಕಣೆ. ಸಂಸಾರ ಶುರು ಮಾಡಿಸಿ ಈ ಹೆಣ್ಣು ಗಂಡಿನ ಮಧ್ಯೆ ಸಂಬಂಧ ಅನ್ನೋದೊಂದು ಬಂದ್ಬಿಟ್ರೆ ಈ ಸಣ್ಣ ಪುಟ್ಟ ವಿಷಯಕ್ಕೆ ಸಮಸ್ಯೆಗಳಿರಲ್ಲ ಅಂತ ಅನ್ಕೊಳ್ತೀನಿ. ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡಿ. ನಮ್ಮ ಗೀತಾ ಚೆನ್ನಾಗಿದ್ದಾಳೆ, ಚೆನ್ನಾಗಿರ್ತಾಳೆ. ಗೀತಂಗೂ ಅಳಿಯಂದ್ರಿಗೂ ಯಾವುದೇ ರೀತಿ ಮನಸ್ತಾಪನೂ ಇಲ್ಲ. ಹಾಗೆ ಅನ್ಕೊಳಕ್ಕಾಗಲ್ಲ ಸುಶೀಲಾ. ಅವರಿಬ್ಬರ ಮಧ್ಯೆ ದ್ವೇಷ ಇದ್ದದ್ದಕ್ಕೆ ಅಳಿಯಂದ್ರು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಸಿದ್ದು. ಆ ಸಂದರ್ಭನ ನಾವು ಯಾವತ್ತೂ ಮರೆಯೋ ಹಾಗೆ. ಎದ್ದು ಕಾಪಾಡು. ಹೆಂಗವ ನೀನ ಯಾಕೆ ಹೊಡೆದೆ? ಹೋಗಿ ಗೀತಾ ಮೊಬೈಲ್ ಕದಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಚೆನ್ನಾಗಿ ಮಲಗಿದ್ಯಾ? ತಂಗಿವ ಒಂದ್ಸಾರಿ ಹೋಗಿ ಇಣಕ್ ಬಂದೆ, ಅವಳು ಇನ್ನೂ ಮಲಗಿರ್ಲಿಲ್ಲ ತಂಗಿವ. ಹಾಗಂತ ನಿದ್ದೆ ಹೋಗ್ಬಿಡದಾ? ತಂಗಿವ ನೀನು ಇಲ್ಲೇ ಕೂತಿರು, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಓಕೆ? ವಿಜಯ್, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ.
ಹೋದ್ ಕೆಲ್ಸ ಏನಾಯ್ತು? ಹೋಗಿರೋದು ಯಾರು? ಒನ್ ಆ್ಯಂಡ್ ಓನ್ಲಿ ಸಿತಾರ. ನಾವು ಹೋದ್ಮೇಲೆ ಕೆಲಸ ಕಣ್ಣಿ. ಗುಡ್. ಕಮಾನ್ ಕಮಾನ್, ಕೊಡಿಲಿ. ವೆರಿ ಗುಡ್. ಫೈಲ್. ಓ, ತೆಗೆವಾ? Come on, take it. Open. ಹೆಂಗೆವಾ, ನೀನು ಕತ್ಲಲ್ಲಿ ಬೀಸ್ತಿರೋ ಈ ದೊಣ್ಣೆ ಪೆಟ್ಟನ್ನ ಆ ಗೀತಾ ಕೈಲಿ ಜನ್ಮದಲ್ಲಿ ತಡ್ಕೊಳಕ್ ಆಗೋದಿಲ್ಲ. ಓಕೆ ಓಕೆ ಅಣ್ಣ. ಮುಗೀತು. ಈಗ ಇದನ್ನ ಸೆಂಡ್ ಮಾಡೋ ಸಮಯ. ಯಾರಿಗೆ ಕಳಿಸ್ತೀಯ ತಂಗಿಯವ? ಕಪ್ಪಣ್ಣ ಕೊನೆ ಮನೆ. ಬ್ಲ್ಯಾಕ್ ಬ್ರದರ್ ಲಾಸ್ಟ್ ಹೌಸ್. ಕಪ್ಪಣ್ಣ ತಂಗಿಯವ, ಅವರು ಬಾವುಜಿಯ ರಾಜಕೀಯ ವೈರಿ ತಾನೆ? ಈ ಸಮಯದಲ್ಲಿ ಇದೆಲ್ಲ ವೈರಿಗಳ ಕೈಗೆ ಸೇರಿದಾಗ್ಲೇ ವರ್ಕೌಟ್ ಆಗೋದು. ಅಲ್ಲಿಗೆ ಆ ಗೀತಾ ಕತೆ. ಈಗಲ್ಲ, ನಾಳೆ ಬೆಳಿಗ್ಗೆ ನಿಮ್ ಭಾವಜಿಗೆ ವಿಷಯ ಮುಟ್ಟಿದ್ಮೇಲೆ. ಆದ್ರೂ ನಂಗೆ ಒಂದೇ ಒಂದು ಡೌಟ್ ತಂಗ್ಯವ, ಹೋಗ್ತಿರೋದು ನಿನ್ನ ಗಂಡನ್ ಮಾನ. ನೋ ಪ್ರಾಬ್ಲಮ್. ಗೀತಾ ಅವ್ರ ದೃಷ್ಟಿಲಿ ಕೆಟ್ಟೋಳಾಗ್ಬೇಕು. ಅವಳು ಈ ಮನೆಯಿಂದ ತೊಲಗಬೇಕು. ಅದಕ್ಕೆ ಏನಾದ್ರೂ ಪರವಾಗಿಲ್ಲ, ತಗೋ ಈ ಮೊಬೈಲ್ ಎಲ್ಲಿತ್ತೋ ಅಲ್ಲೇ ಇಟ್ಬಿಡು. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಬಾಯ್ ಬಾಯ್. ಹುಷಾರು. ಸರಿಯಾಗಿ ಹೋಗೋಣ. ಹೌದಲ್ಲ, ನಾನು ನಾಳೆ ಬೆಳಿಗ್ಗೆ ಕಾಯ್ತೀನಿ. ಗುಡ್ ನೈಟ್. ನಾನು ನಾಳೆ ಬೆಳಿಗ್ಗೆಗೆ ಕಾಯ್ತೀನಿ. ಗೀತಾ, ಇದು ಬಿಡಿಸ್ಕೊಳ್ಳೋದಕ್ಕಾಗದೇ ಇರೋ ಬಲೆ. ನೀನ್ ಅದರಲ್ಲಿ ಸಿಕ್ ಹಾಕೊಳ್ಳೋ ಆ ಬಲೆ. ಜಸ್ಟ್ ವೇಟಿಂಗ್ ಫಾರ್ ದ ಸನ್ರೈಸ್. ಬೆಳಿಗ್ಗೆ ಬೆಳಿಗ್ಗೆ ಈ ಪಾರ್ಟಿ ಮೆಸೇಜ್ ಕಳಿಸ್ತಾ ಇರೋದು. ಯಾರು ಈ ಕೆಲಸ ಮಾಡಿರೋದು? ಯಾಕೆಷ್ಟು ಸಿಟ್ಟಾಗಿದ್ದೀರಾ? ಏನಾಯ್ತು? ಗುಡ್ ಮಾರ್ನಿಂಗ್ ಸೂರ್ಯಪ್ರಕಾಶ್ ಸಾಹೇಬ್ರೆ. ನಾನು ನಿಮ್ಮ ರಾಜಕೀಯ ವೈರಿ
ಕಪ್ಪಣ್ಣ ಕೊನೆ ಮನೆ ಹೇಗಿದ್ದೀರಾ? ಇಷ್ಟೊತ್ತಿಗೆ ನೀವು ಅಲ್ಲಾಡ್ ಹೋಗಿರ್ತೀರಾ ಬಿಡಿ, ನಮ್ಮನ್ನು ಮೀರೇ ಹೈಕಮಾಂಡ್ಗೆ ಹತ್ರ ಆಗ್ತಿದ್ದೀರಾ ಅಲ್ವಾ? ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನಮ್ಮನ್ನೇ ಅವಾಯ್ಡ್ ಮಾಡಿಸ್ತೀರಾ ಅಲ್ವಾ? ಅದರ ಪರಿಣಾಮ ಇದು. ನೀವು ನಿಮ್ಮ ಆಪ್ತ ಸಭೆಯಲ್ಲಿ ಇತ್ಯರ್ಥ ಮಾಡಿದ ಮೀಟಿಂಗ್ನ ಡೀಟೇಲ್ ಎಲ್ಲ ನನಗೆ ಸಿಕ್ಕಿದೆ. ಗೌಪ್ಯವಾಗಿ ಕಾಪಾಡಿ ಅಂತ ನಿಮ್ಮ ಸುಪರ್ದಿಗೆ ಒಪ್ಪಿಸಿದ ಫೈಲ್ನಲ್ಲಿದ್ದ ವಿವರಗಳೆಲ್ಲ ಈಗ ನನಗೆ ಲಭ್ಯ. ಅದನ್ನೇ ನಿಮಗೆ ಕಳಿಸಿದ್ದೀನಿ. ಇದರಿಂದ ನಿಮ್ಮವರಿಗೆ ನಿಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ನಿಮ್ಮ ಗೌಪ್ಯ ಸಮಾಲೋಚನೆ ವಿವರ ಬಹಿರಂಗ ಆಗುತ್ತೆ. ಕೋರ್ ಕಮಿಟಿ ಮೀಟಿಂಗ್ ಅರ್ಥ ಕಳ್ಕೊಳ್ಳುತ್ತೆ. ಇದು ನಾನು ನಿಮ್ಮ ಮುಖಕ್ಕೆತ್ತೋ ಮಂಗಳಾರತಿ. ಯಾರು ಈ ಕೆಲಸ ಮಾಡಿರೋದು? ಏನ್ರಿ ಹೇಳ್ತಾ ಇದ್ದೀರಾ? ನಿನ್ನೆ ನಾನು ತಂದು ಕೊಟ್ಟಿರೋ ಕೋರ್ ಕಮಿಟಿ ಫೈಲ್ ಇರೋ ಡೀಟೇಲ್ಸ್ ಎಲ್ಲ ನನ್ನ ಮೊಬೈಲ್ ಬಂದಿದೆ. ಆ ಫೈಲ್ಸ್ ನಮ್ಮ ಮನೇಲಿ ಇರುವಾಗ ಅದರಲ್ಲಿರೋ ಡೀಟೇಲ್ಸ್ ಎಲ್ಲ ಲೀಕ್ ಆಗೋದಿಕ್ಕೆ ಹೇಗೆ ಸಾಧ್ಯ? ವಿಷಯದಲ್ಲಿ ನನ್ನ ಸೆಕ್ರೆಟರಿನೂ ನಮ್ದೆ. ಆ ಫೈಲ್ನ ನಾನು ಮನೇಲಿ ತಂದಿಟ್ಟೆ. ಆದ್ರೆ ನಮ್ಮ ಮನೇಲೆ ಅಲ್ಲ ಭೌಜಿ, ಅದು ಹೇಗ್ ಸಾಧ್ಯ? ಅದು ಫೈಲಲ್ಲಿರೋ ಎಲ್ಲ ಸ್ಕ್ರೀನ್ ಶಾಟು ನನ್ನ ಮೊಬೈಲಿಗೆ ಬಂದಿದೆ ನೋಡಿ. ಅಂದ್ರೆ ಅದರ ಅರ್ಥ ಈ ಮನೇಲಿರೋ ಯಾರೋ ಅದರಲ್ಲಿರೋ ಡೀಟೇಲ್ಸ್ನೆಲ್ಲ ತೆಗೆದು ಕಪ್ಪಣ್ಣ ಕೊನೆ ಮನೆಗೆ ಕಳಿಸಿದ್ದಾರೆ. ಇಂಥ ಮನೆ ಹಾಳು ಕೆಲಸನ ಈ ಮನೇಲಿ ಅದು ಯಾರು ಮಾಡೋದಿಕ್ ಸಾಧ್ಯ? ಈ ಮನೆಯವರು ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಎಲ್ರು ನಮ್ಮವ್ರೆ. ಅದನ್ನೇ ನಾನು ಕೇಳ್ತಾ ಇರೋದು. ಒಂದಂತೂ ಸತ್ಯ, ಆ ತಪ್ಪನ್ನ ಈ ಮನೇಲಿ ಯಾರಾದ್ರೂ ಮಾಡಿರ್ಲಿ, ಅವ್ರನ್ನಂತೂ ನಾನು ಕ್ಷಮಿಸೋದಿಲ್ಲ. ಅವರಾಗ ಅವರೇ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಭಾವಜಿ, ನಾವೆಲ್ಲ ಒಂದು ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಳ್ಳುವಂತ ಕೆಲಸ ಮಾಡ್ತೀವ? ಈ ನನ್ನ ಪ್ರಕಾರ ಈ ಮನೆಯವರು ಅಂತ ಕೆಲಸ ಮಾಡೋದಿಲ್ಲ. ಆದ್ರೆ ಈ ಮನೆಗೆ ಹೊಸ ವ್ಯಕ್ತಿ ಅಂತಂದ್ರೆ ಗೀತಾ.